ನೀವೇನಾದರೂ ಮಹಾರಾಷ್ಟ್ರದಲ್ಲಿ ಈ ವಿಡಿಯೋ ನೋಡ್ತಿದ್ದರೆ ಖಂಡಿತ ಈ ರೆಸಿಪಿ ನಿಮಗೆ ಗೊತ್ತಿರುತ್ತೆ. ಇವತ್ತು ನಾನು ತುಂಬಾ ಸುಲಭವಾಗಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬಾ ಪಾಪ್ಯುಲರ್ ಆಗಿರುವಂತಹ ವಡಾಪಾವ್ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಅಂದರೆ ಉಲ್ಟಾ ವಡಾಪಾವ್ ತೋರಿಸ್ತಿದ್ದೀನಿ. ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ, ಮತ್ತು ಈ ರೆಸಿಪಿ ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಅಷ್ಟೇ ಸುಲಭವಾಗಿ ಮಾಡ್ಕೋಬೋದು. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಸಖತ್ ಇಷ್ಟ ಆಗುತ್ತೆ ಎಲ್ರಿಗೂ. ಸೊ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೋಡಿ, ಮೊದಲಿಗೆ ನಾನಿಲ್ಲಿ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊತಿದ್ದೀನಿ, ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತಿದ್ದೀನಿ. ನೀವಿಲ್ಲಿ ಖಾರಕ್ಕೆ ತಕ್ಕಂತೆ ಹಾಕೋಬೋದು. ಇವಾಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದನ್ನು ನಾನು ಮೊದಲಿಗೆ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ. ಇವಾಗ ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಿದ್ದೀನಿ. ಈ ರೀತಿ ಎಣ್ಣೆಯಲ್ಲೇ ಹಾಕ್ಕೊಳ್ಳಿ, ಕಲರ್ ಸರಿಯಾಗಿ ಬರುತ್ತೆ. ಮತ್ತು ಒಂದು 2-3 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ಸುಲ್ಕೊಂಡು ತುರ್ಕೊಂಡು ಸೇರಿಸ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಏನಿಲ್ಲ, ಇಷ್ಟೇ ಸಾಮಗ್ರಿ ಇದ್ದರೆ ಸಾಕಿದ್ದಕ್ಕೆ ಎಲ್ಲ ಸೇರಿಸಿ ಸರಿಯಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆಲೂಗಡ್ಡೆ ಜಾಸ್ತಿ ಡ್ರೈ ಆಗಿ ಬೇಯಿಸ್ಕೋಬಾರ್ದು, ಸಾಫ್ಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಕೊನೆಯದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನಿಂಬೆಹಣ್ಣು ಒಂದು ಸ್ವಲ್ಪನೇ ಚಾಟ್ ಮಸಾಲೆ ಇತ್ತೆ ಅಂದರೆ ಅದು ಕೂಡ ಹಾಕೋಬೋದು ನೀವಿಲ್ಲಿ. ಇವಾಗ ನೋಡಿ, ನಮ್ಮ ಸ್ಟಫಿಂಗ್ ತಯಾರಾಗಿದೆ. ಇವಾಗ ಇದನ್ನು ನಾನು ಮತ್ತೊಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊತಿದ್ದೀನಿ ಸೈಡಿಗೆ. ಸ್ವಲ್ಪ ತಣ್ಣಗಾಲಿ ಸ್ಟಫಿಂಗ್. ಅಲ್ಲಿ ತನಕ ಇಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅಂದರೆ ಬೇಸನ್ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ಒಂದು 2 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ಮತ್ತು ಒಂದು ಅರ್ಧ ಚಮಚ ರೆಡ್ ಖಾರದ ಪುಡಿ, ಮತ್ತು ಒಂದು ಪಾವು ಚಮಚ ಅರಿಶಿನ, ಮತ್ತು ಒಂದು ಪಾವು ಚಮಚ ಅಜ್ವೈನ್ ಹಾಕ್ಕೊತಿದ್ದೀನಿ. ಈ ರೀತಿ ಕೈಲಿಂದ ಒಂದು ಸ್ವಲ್ಪ ತಿಕ್ ಹಾಕ್ಕೊಳ್ಳಿ, ಫ್ಲೇವರ್ ತುಂಬಾ ಸರಿಯಾಗಿ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗೆಲ್ಲ ಸಾಮಗ್ರಿ ಹಾಗೆಯೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಇವಾಗ ಏನಿಲ್ಲ, ಇದನ್ನು ಸ್ವಲ್ಪನೇ ನೀರು ಹಾಕ್ಕೊತ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ಇಲ್ಲಿ ಹಿಟ್ಟು ಯಾವ ರೀತಿ ಕಲಿಸ್ಕೋಬೇಕಂದ್ರೆ, ದೋಸೆ ಹಿಟ್ಟು ಇರುತ್ತೆ ಅಲ್ವಾ, ಅಷ್ಟೇ ತಿಳಿಯಾಗಿ ಕಲಿಸ್ಕೋಬೇಕಿದು. ಜಾಸ್ತಿ ಗಟ್ಟಿನೇ ಇರಬಾರ್ದು, ಜಾಸ್ತಿ ತಿಳಿ ಕೂಡ ಇರಬಾರ್ದು. ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ಮೊದಲಿಗೆ ನೀರು ಸ್ವಲ್ಪನೇ ಹಾಕ್ಕೊಳ್ಳಿ, ನಂತರ ಇದಕ್ಕೆ ನೀರು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಸೇಮ್ ನಾವು ದೋಸೆ ಹಿಟ್ಟು ಮಿಕ್ಸ್ ಮಾಡ್ಕೊತೀವಲ್ಲ ಅಷ್ಟೇ ಇರಬೇಕಿದು, ಅಂದರೆ ಅಷ್ಟೇ ತಿಳಿಯಾಗಿರಬೇಕಿದು. ಜಾಸ್ತಿ ತಿಳಿ ಕೂಡ ಇರಬಾರ್ದು, ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ನೋಡಿ, ಈ ರೀತಿಯಾಗಿದೆ. ಸೇಮ್ ದೋಸೆ ಹಿಟ್ಟು ಮಿಕ್ಸ್ ಮಾಡ್ಕೊತೀವಲ್ಲ ಅದೇ ರೀತಿಯಾಗಿದೆ. ಇವಾಗ ಇದಕ್ಕೆ ಒಂದು 5 ನಿಮಿಷ ಆಗೋ ತನಕ ನಾನು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. 5 ನಿಮಿಷ ಆದಮೇಲೆ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಹಾಕ್ಕೊತಿದ್ದೀನಿ. ಅಡುಗೆ ಸೋಡಾ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಸರಿಯಾಗಿ ಬೇಯುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಹೀಗಾಗಿ ಸ್ವಲ್ಪ ಕೊನೆಯಲ್ಲೇ ಹಾಕೋಬೇಕು ಅಡುಗೆ ಸೋಡಾ. ಇವಾಗ ಅಡುಗೆ ಸೋಡಾ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ರೀತಿ ಪಾವು ತೊಗೊಂಡಿದ್ದೀನಿ. ಯಾವುದಿರುತ್ತೆ ಪಾವು ಅದನ್ನೇ ತೊಗೋಬೋದು. ನಿಮ್ಮ ಕಡೆ ಯಾವ ರೀತಿ ಸಿಗುತ್ತೆ ಅಲ್ವ ಅದನ್ನೇ ತೊಗೋಬೋದು. ಇವಾಗ ಒಂದು ಪಾವು ತೊಗೊಂಡು ಈ ರೀತಿ ಹೋಲ್ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ. ಇವಾಗ ಈ ರೀತಿ ಹೋಲ್ ಮಾಡ್ಕೊಂಡು ನಾವು ಆಲೂಗಡ್ಡೆ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದಲ್ಲ ಮೊದಲೇ, ಅದನ್ನು ಇಲ್ಲಿ ನಿಮಗೆ ಎಷ್ಟು ಬೇಕಾ ಅಷ್ಟು ನೀವು ಇಲ್ಲಿ ತುಂಬ್ಕೋಬೋದು. ಓಕೆ, ನೋಡಿ ತುಂಬ್ಕೊಂಡಾಗಿದೆ. ಇವಾಗ ತುಂಬ್ಕೊಂಡಾದ್ಮೇಲೆ ಇವಾಗ ಹಿಟ್ಟಿನಲ್ಲಿ ಈ ರೀತಿ ಇದನ್ನು ಪೂರ್ತಿಯಾಗಿ ಎದ್ದಬೇಕಾಗುತ್ತೆ. ನೋಡಿ, ಈ ರೀತಿ. ಇಲ್ಲಿ ಎಣ್ಣೆ ಕೂಡ ಬಿಸಿ ಆಗಿದೆ. ಇವಾಗ ಏನಿಲ್ಲ, ಎಣ್ಣೆಯಲ್ಲಿ ಈ ರೀತಿ ಕರ್ದು ತೊಗೋಬೇಕಾಗುತ್ತೆ. ನೋಡಿ, ಈ ರೀತಿ ಚಮಚಲಿಂದ ಎಣ್ಣೆನ ಹಾಕಿ ಮೇಲ್ಗಡೆ ಈಕ್ವಲಿ ಬೇಯುತ್ತೆ ಅದು, ಅಂದರೆ ಈಕ್ವಲಿ ಸರಿಯಾಗಿ ಕ್ರಿಸ್ಪಿ ಆಗುತ್ತೆ ಅದು. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಸರಿಯಾಗಿ ಬರುತ್ತೆ ಈ ಉಲ್ಟಾ ವಡಾಪಾವ್ ರೆಸಿಪಿ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಏನು ಕನ್ಫ್ಯೂಷನೇ ಬೇಡ ಇದರಲ್ಲಿ. ನಾನು ಕೆಳಗಡೆ ಇನ್ನೊಂದು ತಯಾರಾಗೋತನ ಇಲ್ಲಿ ಮೇಲೆ ಇನ್ನೊಂದು ತಯಾರು ಮಾಡ್ಕೊತಿದ್ದೀನಿ. ಅದೇ ರೀತಿ ಪಾವು ತೊಗೊಂಡು ಅದರಾಗೆ ಸ್ಟಫಿಂಗ್ ಮಾಡಿ ಮತ್ತೆ ಹಿಟ್ಟಿನಲ್ಲಿ ಎದ್ದು ತಯಾರು ಮಾಡಿ ಇಟ್ಕೊಂಡು ನಾನು ಇದು ತೊಗೊಂಡು ಮತ್ತೆ ಅದು ಹಾಕ್ಕೊತಿದ್ದೀನಿ. ಇವಾಗ ಗ್ಯಾಸ್ ಮಾತ್ರ ಮೀಡಿಯಮ್ ಆಗಿರಲಿ, ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಕರಿಬಾರ್ದು. ನೋಡಿ, ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ, ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಸೊ ನಿಮ್ಗೆ ಗೊತ್ತಾಗ್ತಿರ್ಬೋದು ನೋಡ್ದೇ ಎಷ್ಟು ಮಸ್ತಾಗಿ ಬಂದಿದೆ ಅಂತೇಳಿ. ಇವಾಗ ಇನ್ನೊಂದು ಅದೇ ರೀತಿಯಲ್ಲಿ ನಾನು ಕರ್ಕೊಂಡು ತೊಗೊತಿದ್ದೀನಿ. ಸೊ ಇದು ಕೂಡ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಸೊ ನೋಡ್ದೇ ತಿನ್ಬೇಕನ್ನಿಸ್ತಿದೆ, ಅಷ್ಟು ಸರಿಯಾಗಿ ಬರುತ್ತೆ ಇದು. ಎಷ್ಟು ಸರಳವಾಗಿ ಮಾಡುವಂತಹ ರೆಸಿಪಿ ಅಲ್ವಾ. ಸದ್ಯಕ್ಕೆ ನಾನು ಇವಾಗ 3 ಮಾಡ್ಕೊಂಡು ತೊಗೊಂಡಿದ್ದೀನಿ. ಇಲ್ಲಿ ಹಿಟ್ಟು ಇನ್ನೂ ಉಳ್ಕೊಂಡಿದೆ. ಇವಾಗ ಇದರಲ್ಲಿ ನಾನು ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಇದ್ರ ಜೊತೆ ತಿನ್ನೋದಕ್ಕೆ. ಹೀಗಾಗಿ ಈ ಉಳಿದ ಹಿಟ್ಟನ್ನು ಈ ರೀತಿ ಹಾಕ್ಕೊತಿದ್ದೀನಿ. ನೀವು ಕೈಲಿಂತ ಕೂಡ ಹಾಕೋಬೋದು, ಅಥವಾ ಈ ರೀತಿ ಚಮಚಲಿಂತ ಕೂಡ ನೀವು ಇಲ್ಲಿ ಹಿಟ್ಟನ್ನ ಬಿಡ್ಬೋದು ಎಣ್ಣೆಯಲ್ಲಿ. ಇವಾಗ ಪೂರ್ತಿಯಾಗಿ ಕ್ರಿಸ್ಪಿ ಆಗಬೇಕಿದು, ಅಥವಾ ಕೆಂಪಾಗಬೇಕು. ಓಕೆ, ನೋಡಿ ಗರಿ ಆಗಿದೆ. ಇವಾಗ ನೋಡ್ತಿರ್ಬೋದು, ಗರಿ ಆಗಬೇಕು ಮತ್ತು ಕೆಂಪಾಗಬೇಕಿದು. ಇವಾಗ ಇದನ್ನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ನೋಡಿ, ನೀವು ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಈ ರೀತಿ ಮಾಡ್ಕೊಂಡಿದ್ರಲಿಂದ ಚಟ್ನಿ ಮಾಡ್ಬೋದು ನೀವು, ಮತ್ತು ಕೈಲಿಂದ ಕೂಡ ಈ ರೀತಿ ಬಿಡ್ಬೋದು. ನೀವು ಕೈಲಿಂದ ಕೂಡ ನಾನು ಬಿಟ್ಟು ನಿಮ್ಗೆ ತೋರಿಸ್ತಿದ್ದೀನಿ. ನೋಡಿ, ಈ ರೀತಿ. ಸೊ ನಿಮ್ಮ ಕೈಲಿಂದ ಬಿಡಬೇಕಂದ್ರೆ ಕೈಲಿಂದ ಬಿಡಿ, ಅಥವಾ ನೀವು ಚಮಚಲಿಂದ ಬಿಡಬೇಕಾದ್ರೆ ಚಮಚಲಿಂದ ಕೂಡ ನೀವು ಬಿಡಬಹುದು. ಓಕೆ, ಇವಾಗ ಪೂರ್ತಿಯಾಗಿ ತಣ್ಣಗಾಗಬೇಕಿದು. ತಣ್ಣಗೆ ಆದಮೇಲೆ ನಾನಿಲ್ಲಿ ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು, ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ.
ಇವಾಗ ಏನಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗೆಲ್ಲ ಸೇರಿಸಿ ತರಿಯಾಗಿ ರುಬ್ಕೊಂಡ್ರೆ ನಮ್ಮ ಚಟ್ನಿ ತಯಾರಾಗುತ್ತೆ. ಈ ಚಟ್ನಿನ ನೀವು ಚಪಾತಿ, ರೊಟ್ಟಿ, ಅನ್ನ ಕೂಡ ಹಾಕೊಂಡು ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿ, ನಮ್ಮ ಉಲ್ಟಾ ವಡಾಪಾವ್ ರೆಸಿಪಿ ತಯಾರಾಗಿದೆ. ಚಟ್ನಿ ಕೂಡ ತಯಾರಾಗಿದೆ. ಸ್ವಲ್ಪ ಈರುಳ್ಳಿ ಮತ್ತು ಒಂದು ಸ್ವಲ್ಪನೇ ಕರಿದಂತಹ ಹಸಿಮೆಣಸಿನ್ಕಾಯಿ ಇದ್ರೆ ಸಾಕು. ಓಕೆ, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ಲಾಸ್ಟಿಗೆ ಈ ರೀತಿ ನೀವು ಕಟ್ ಮಾಡಿ ಕೂಡ ಸರ್ವ್ ಮಾಡ್ಕೋಬೋದು. ಒಂದು 2 ಭಾಗ ಕೂಡ ಮಾಡ್ಬೋದು, ಇದರಲ್ಲಿ ಒಂದು 4 ಭಾಗ ಕೂಡ ನೀವು ಇದರಲ್ಲಿ ಮಾಡ್ಕೋಬೋದು. ಸೊ ನೋಡಿ, ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ? ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಾಮೆಂಟ್ ಮಾಡಿ ಕೇಳ್ಬೋದು. ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.